SITಯ ಮುಂದೆ ಬಂದು ಹೋಗಿ ಮಾಡ್ತಿದ್ದವರು ಇದ್ದಕ್ಕಿದ್ದಂಗೆ ನಾಪತ್ತೆ ಆಗ್ತಾರೆ ಅಂದ್ರೆ ಹಾಗಾದ್ರೆ SIT ಏನ್ ಕೆಲಸ ಮಾಡ್ತಾ ಇತ್ತು? ಇವ್ರ ಮೇಲೆಲ್ಲ ಒಂದು ಸ್ಪೈಯನ್ನ ಒಬ್ಬರನ್ನ ಕಣ್ಗಾವಲಾಗಿ ಇಡಬಹುದಿತ್ತಲ್ಲ, ಯಾಕೆ ಇಡ್ಲಿಲ್ಲ ಹೇಳಿ? ಈಗ ಒಬ್ಬ ವ್ಯಕ್ತಿಯನ್ನ ವಿಚಾರಣೆ ಕರೆದ ತಕ್ಷಣ ಅವನ ಮನೆಗೆ ಹೋಗಕ್ ಬಿಟ್ಟರೆ ಇನ್ವೆಸ್ಟಿಗೇಷನ್ ಟೀಮ್ ಒಳಗಡೆ ಒಬ್ಬ ಪೊಲೀಸ್ನ ನೋಡಪ್ಪ ಅವನ ಚಲನವಲನಗಳನ್ನ ಪರಿಶೀಲನೆ ಮಾಡ್ತಾ ಇರು, ಹಾಗೆ ಅವ್ರು ಎಲ್ಲೆಲ್ಲಿ ಹೋಗ್ತಾರೆ ನೋಡು ಅಂತ ಹೇಳೋಂಥದ್ದು ನಮ್ಮ ಕಾಮನ್ ಆಗಿ ಗೊತ್ತಿರೋಂಥದ್ದು. ಯಾವತ್ತು ಮನೆಗೆ ನೋಟಿಸ್ ಅಂಟಿಸಿದ ತಕ್ಷಣ ಇವರೆಲ್ಲ ಹೊರಟೋಗ್ಬಿಡ್ತಾರೆ ಅಂದ್ರೆ ಏನು ಅಫ್ಘಾನಿಸ್ತಾನಕ್ಕೆ ಹೋಗಿದ್ದಾರೋ ಅಲ್ಲ ಇದಕ್ಕೆ ಹೋಗಿ ಪಾಕಿಸ್ತಾನದಲ್ಲಿ ಅಡ್ಕೊಂಡಿದ್ದಾರೋ ಅಲ್ಲ ನಮ್ಮ ಮಲ್ಯ ತರ ಎಲ್ಲಾದ್ರೂ ಇಂಗ್ಲೆಂಡ್ ಅಲ್ಲಿ ಕೂತಿದಾರ? ಕರ್ನಾಟಕದ ಒಳಗಡೆ ಇದ್ದಾರೆ. ಅವರ ಎಲ್ಲ ಇದು ಚಲನವಲನಗಳು ಇವ್ರಿಗೆ ಗೊತ್ತಿದ್ದು ಸಮೇತ ಇವತ್ತಿನವರೆಗೂ ಅವರು ಮುಂದಿನ ಕ್ರಮ ತಗೊಂಡಿಲ್ಲ. ಯಾಕೆಂದ್ರೆ ನ್ಯಾಯಾಲಯ ಕಡೆ ಹೋಗ್ಲಿ, ಅಲ್ಲೊಂದು ಹೇಗೋ ಒಂದು ಆರ್ಡರ್ ತರ್ತಾರೆ, ಆಮೇಲೆ ಪುನಃ ಇವರು ಹೊರಗಡೆ ಬಂದು ಬಿಲ್ದಿಂದ ಹೊರಗಡೆ ಬಂದು ನಾನು ಹಾಗೆ ಹೀಗೆ ಅಂತ ಹಾರಾಡ್ತಾರೆ. ಅದರಿಂದ ಸರ್ಕಾರದ ಪರವಾಗಿ ಯಾರು ಇವತ್ತು ನ್ಯಾಯಾಲಯದ ಮುಂದೆ ಅಪಿಯರ್ ಆಗ್ತಾರೆ ಲಾಯರು, ಅವರು ಇದನ್ನೆಲ್ಲ ಮನದಟ್ಟು ಮಾಡಿಕೊಡ್ಬೇಕು. ಮೂಲ ಕಾರಣ SIT ಆಗಲಿಕ್ಕೆ ಇದೇ 4-5 ಜನ ಚಿನ್ನಯ್ಯ ಅಂತವ್ರನ್ನ ಹಿಡ್ಕೊಂಡು ಇವೆಲ್ಲ ಮಾಡಿದ್ದಾರೆ ಸ್ವಾಮಿ. ಈಗ ವಿಚಾರಣೆಗೆ ಬನ್ನಿ ಅಂದ್ರೆ ಬರ್ತಾ ಇಲ್ಲ. ಆದ್ರಿಂದ ಅವ್ರಿಗೆ ಯಾವುದೇ ರೀತಿಯಲ್ಲಿ ಒಂದು ಆದೇಶ ಕೊಡಬಾರದು ಅಂತ ಕೇಳಬೇಕು. ರೈಟ್ ಸರ್. ಚಂದ್ರಶೇಖರ್ ಅವರೇ, ನೀವು SIT ರಚನೆ ಮಾಡಿದ ಸಂದರ್ಭದಿಂದಲೂ ಕೂಡ ಕಾಂಗ್ರೆಸ್ ಸರ್ಕಾರದ ಲೋಪವನ್ನ ಆಸ್ ಅ ವಿರೋಧ ಪಕ್ಷವಾಗಿ ನೀವು ಎತ್ತು ತೋರಿಸ್ತಾ ಬಂದಿದ್ರಿ, ಮಾತನಾಡ್ತಾ ಬಂದಿದ್ರಿ. ಈಗ ಅಟ್ ದಿಸ್ ಪಾಯಿಂಟ್ ಏನ್ ಮಾಡಬಹುದು ಸರ್ಕಾರವಾಗಿ ಕಾಂಗ್ರೆಸ್, ಇನ್ಮೇಲಾದ್ರೂ ಏನ್ ಮಾಡಬಹುದು ಅಂತ ಹೇಳಿ? ನೋಡಿ ಸ್ಮಿತಾ, ಒಬ್ಬ ಪಕ್ಷದಕ್ಕಿಂತ ಒಬ್ಬ ನಾಗರಿಕನಾಗಿ ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ, ನೋಡಿ ಎಕ್ಸ್ಕವೇಷನ್ ಶುರುವಾದ 5ನೇ ದಿವಸಕ್ಕೇನೆ ಆಗ್ಲೇನೆ ತಳಮಳ ಶುರುವಾಗಿತ್ತು. ಅದಾದ್ಮೇಲೆ ಚಿನ್ನಯ್ಯ ಬಂದು ಹೇಳ್ದ, ಇಲ್ಲ ನನ್ನನ್ನ ಟ್ರ್ಯಾಪ್ ಮಾಡಿದ್ರು, ನನಗೆ ಬಂದು ಈ ತರ ದುಡ್ಡು ಕೊಟ್ರು, ನನ್ನ ಕೈಲಿ ಇದನ್ನೆಲ್ಲ ಹೇಳ್ಸಿದ್ರು ಅಂತ ಹೇಳಿ ಚಿನ್ನಯ್ಯ ತಪ್ಪೊಪ್ಕೊಂಡ. ಅದಾದ್ಮೇಲೆ ಚಿನ್ನಯ್ಯನ ಬಂಧನ ಆಯ್ತು. ಅದಾದ್ಮೇಲೆ ಅನನ್ಯ ಭಟ್ ಇವರ್ಯಾರು ಸುಜಾತ ಭಟ್ ಬಂದ್ರು, ಇಲ್ಲ ಅನನ್ಯ ಭಟ್ ಪೂರ್ತಿ ಕಟ್ಟುಕತೆ ಇದನ್ನೆಲ್ಲ ಹೇಳ್ಸಿದ್ ಯಾರು ಅಂತ ಹೇಳಿದ್ರು. ಅನನ್ಯ ಭಟ್ ವಿಚಾರದಲ್ಲಿ ಯಾರು ಹೇಳ್ಸಿದ್ರು ಅಂತ ಗೊತ್ತಿತ್ತು, ಚಿನ್ನಯ್ಯನ ಕೇಸ್ ಒಳಗಡೆಗೆ ಯಾರು ಹೇಳ್ಸಿದ್ರು ಅಂತ ಗೊತ್ತಿತ್ತು. ನಿಮ್ಮಲ್ಲೇನೆ, ನಿಮ್ಮ ಚಾನೆಲ್ ಅವರೇನೆ ಚಿನ್ನಯ್ಯ ಅವರ ಹೆಂಡತಿಯನ್ನ ತಾಯಿಯನ್ನ ನೀವು ಡಿಟೈಲ್ ಆಗಿ ಇದನ್ ಮಾಡಿದ್ರು, ಶೋಭಾ ಮೇಡಮ್ ಅವ್ರು ಮಾಡಿದ್ರು. ಆ ತಾಯಿಯ ಕರುಣಾಜನಕ ಕತೆ ಇಡೀ ಇವತ್ತು ಇದ್ರ ಮುಂದೆ ಕಾಣಿಸ್ತು, ಅದು ಸರ್ಕಾರಕ್ಕೆ ಕಾಣಿಸ್ಲಿಲ್ವಾ ಅಂತ ಹೇಳಿ. ಇವತ್ತು ನರಳ್ತಾ ಬಿದ್ದಿರೋದು ಚಿನ್ನಯ್ಯ ಒಬ್ಬನೇನೆ, ಒಬ್ಬ ದಲಿತ. ಇವತ್ತು ಇವ್ರು ಮಾಡಿರ್ತಕ್ಕಂಥ ಷಡ್ಯಂತ್ರದೊಳಗಡೆಗೆ ಬಂದಿದ್ದಾರೆ. ನೋಡಿ ಏನ್ ಹೇಳುತ್ತೆ ನಿಮ್ಗೆ, ಯಾವ್ದಾರ ಒಂದು ಕಾನೂನು ಯಾವ ರೀತಿ ಹೇಳುತ್ತೆ, ಅದು ತಪ್ಪು ಮಾಡೋನ್ಗಿಂತನೂ ಯಾರು ಷಡ್ಯಂತ್ರ ಮಾಡಿದಾರಲ್ಲ ಅವರು ದೊಡ್ಡ ಅಪರಾಧಿಗಳು ಅಂತ ಹೇಳಿ, ಅಥವಾ ಅವರು ದೊಡ್ಡ ತಪ್ಪಿತಸ್ಥರು ಅಂತ ಹೇಳಿ. ಇಲ್ಲಿ ಯಾರ್ಯಾರು ಷಡ್ಯಂತ್ರ ಮಾಡೋದು ಅಂತೇಳಿ ಷಡ್ಯಂತ್ರ ಮಾಡಿರೋರೇ ಹೇಳಿದ್ದಾರೆ ಸ್ಮಿತಾ. ಬೂಡ ಎತ್ಕೊಂಡ್ ಬಂದಿದ್ದು ಗೌಡ, ವಿಠಲ ಗೌಡ ಅಂತೇಳಿ ಜಯಂತ ಹೇಳ್ತಾನೆ. ಚಿನ್ನಯ್ಯನ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ನಿಂದ ಕರ್ಕೊಂಡ್ಬಂದು ಮನೇಲಿ ಇಟ್ಕೊಳಕ್ ಹೇಳಿದ್ದು ಮಟ್ಟಣ್ಣನವರ ಅಂತ ಹೇಳಿ ಜಯಂತ ಹೇಳ್ತಾರೆ. ಆಮೇಲೆ ಎಲ್ಲವರನ್ನು ಹಣ ಬಂದಿರೋದು ಮಟ್ಟಣ್ಣನವರ ಹೆಂಡತಿ ಹೆಸರಿಂದ ಅಥವಾ ತಿಮರೋಡಿ ಹೆಂಡತಿ ಗ್ಯಾಂಗಿಂದ ಅಂತ ಹೇಳಿ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ಗಳು ತೋರಿಸುತ್ತೆ. ಇಷ್ಟೆಲ್ಲ ಇದ್ರೂ ಕೂಡ ನಾನು ಅದಕ್ಕೆ ಹೇಳಿದ್ದು, ನನಗೆ ನಾಗೇಂದ್ರ ಅವರು ಹೇಳಿದಾಗ ನನಗೆ SIT ಮೇಲೆ ಗೌರವ ಇದೆ. ಆದ್ರೆ ಇವತ್ತು ಸರ್ಕಾರದ ಒತ್ತಡಕ್ಕೆ ತಿಕ್ಕಿ ಇವತ್ತು ಹಾಸ್ಯಾಸ್ಪದವಾಗಿ ನಿಂತಿದೆ ಅಂತ ಹೇಳಿದ್ರೆ ನೀವು ತೋರಿಸ್ತಾ ಇದ್ರಿ. ಇವಾಗ ಯಾರೋ ಮನೆ ಮುಂದೆ ಹೋಗಿ ನೋಟಿಸ್ ಅಲ್ಲ, ಅಂತಹ ದೀನ ಪರಿಸ್ಥಿತಿ ಬಂದಿದ್ಯಾ? ನಾನು ಆಗ್ಲೇ ಉದಾಹರಣೆ ಕೊಟ್ಟಿದ್ದೇನೆ, ವಿಲೀಲ ಸ್ಮಿತಾ. ರಮ್ಯಾ ಅವರಿಗೆ ಯಾರೋ ಕೆಟ್ಟ ಭಾಷೆ ಮಾತಾಡಿದ್ರು ಅಂತೇಳಿ 12 ಗಂಟೆ ಒಳಗಡೆಗೆ 12 ಜನ ಅರೆಸ್ಟ್ ಮಾಡ್ತಾರೆ. RSS ವಿಚಾರದಲ್ಲಿ ಪ್ರಿಯಾಂಕ್ ಖರ್ಗೆ ಯಾವುದೋ ರಾಜ್ಯದಲ್ಲಿ ಏನೋ ಮಾತಾಡ್ದ ಅಂತ ಹೇಳಿ ಅವ್ನು IP ಅಡ್ರೆಸ್ ಹುಡುಕೊಂಡು, ಅವ್ನು ಟವರ್ ಹುಡುಕೊಂಡು ಅಲ್ಲಿಂದ 24 ಗಂಟೆ ಒಳಗಡೆ ಎತ್ತಾಕೊಂಡು ಇಲ್ಲಿಗೆ ಬರ್ತಾರೆ. ಇಂತಹ ವೀರಾವೇಶ ಇರ್ತಕ್ಕಂಥ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬೀಡಾಡಿ ದನಗಳಂತೆ ಇಲ್ಲಿ ಓಡಾಡಿಕೊಂಡು ಪ್ರತಿ ದಿವಸ ನೋಡಿ, ಜುಲೈಯಲ್ಲಿ SIT ಶುರುವಾದ್ಮೇಲೆ ಕೂಡ ಇವರು ವಿಡಿಯೋ ಮಾಡೋದು ನಿಲ್ಸಿಲ್ಲ ಸ್ಮಿತಾ. ಅದಾದ್ಮೇಲೆ ಹೇಳ್ತಾ ಇದ್ರು, ಧರ್ಮಸ್ಥಳದ ದೇವಸ್ಥಾನದ ಬಗ್ಗೆ ಮಾತಾಡ್ತಿದ್ರು, ಕಾವಂತರ ಬಗ್ಗೆ ಮಾತಾಡ್ತಾ ಇದ್ರು. ನಾವ್ ಇವತ್ತು ಪ್ರೂಫ್ ಇದೆ, ಜೇಬೊಳಗಡೆಗೆ ಪೆನ್ ಡ್ರೈವ್ ಇಟ್ಕೊಂಡು ಓಡಾಡ್ತಾ ಇದೀವಿ. ಪೊಲೀಸ್ ಡಿಪಾರ್ಟ್ಮೆಂಟ್, ಡೆಲ್ಲಿ ಪೊಲೀಸ್ ನಡುಕ್ಬಿಟ್ಟು ಅಂತ ಇವರು ಸಾಕ್ಷಿಗಳು ನೋಡಿ, ಎಲ್ಲದೂ ಸಾಕ್ಷಿಗಳು ಮಟ್ಟಣ್ಣನವರಾಗಾದ್ರೆ. ಅಂದ್ರೆ ಇವತ್ತು SIT ಇವತ್ತು ಕೈಕಾಲ್ ಸ್ವಾಧೀನ ಇಲ್ದಂಗೆ ಕೂತಿದೆ, ಅವ್ರ ಮನೆ ಮುಂದೆ ನೋಟಿಸ್ ಹಂಚ್ಕೊಂಡು ಸುಮ್ಮನೆ ಕೂತಿದೆ ಅಂತ ಹೇಳಿದ್ರೆ ಇದು ಜನರ ಮುಂದೆ ಹಾಸ್ಯಾಸ್ಪದವಾಗಿ ಕಾಣ್ತಾ ಇಲ್ವಾ? ಯಾವ ಕಾರಣಕ್ಕೋಸ್ಕರ ಹಾಗಾದ್ರೆ ಸರ್ಕಾರ ಈಗ ಅವರೆಲ್ಲರೂ ನ್ಯಾಯಯುತವಾಗಿ ನನಗೊಂದು ಇದಿದೆ, ಅವಕಾಶ ಇದೆ. ನಾವು ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಜಯಂತ್ ಟಿ ಈ ಪ್ರಕರಣದಲ್ಲಿ 2ನೇ ದೂರುದಾರ ಅವರ ಮನೆಗೆ ನೋಟಿಸ್ ಅನ್ನ ಅಂಟಿಸಲಾಗ್ತಾ ಇದೆ. ಆ ಸಂದರ್ಭದ ದೃಶ್ಯವನ್ನ ನೀವು ಇದೀಗ ರಿಪಬ್ಲಿಕ್ ಕನ್ನಡದ ಮೂಲಕ ಗಮನಿಸ್ತಾ ಇದ್ದೀರಿ. ಇಂತಹ ಅನೇಕ ನೋಟಿಸ್ಗಳು ಕೊಟ್ಟರೂ ಕೂಡ ಯಾವುದೇ ರೀತಿಯ ಸ್ಪಂದನೆ ಲಭ್ಯವಾಗಿಲ್ಲ ಅನ್ನೋದೇ ಈಗ ಇರೋ ಆರೋಪ. ಈ ನೋಟಿಸ್ಗಳಿಗೇನೆ ಹೆದರಿ
ಅಂದ್ರೆ ನೋಟಿಸ್ಗೆ ನಾವು ಉತ್ತರ ಕೊಡ್ಲಿಕ್ಕೆ SIT ಮುಂದೆ ಹಾಜರಾದ್ರೆ ನಮ್ಮನ್ನ ಎಲ್ಲ ಅರೆಸ್ಟ್ ಮಾಡ್ಬಿಡ್ತಾರೋ ಅನ್ನೋ ಭಯದಿಂದಲೇ ಇದೀಗ ಪ್ರಕರಣವನ್ನ ರದ್ದು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋ ಆರೋಪ ಈ ಬುರ್ಡೆ ಗ್ಯಾಂಗ್ನ ವಿರುದ್ಧ ಇರೋದು. ದೂರುದಾರ ಜಯಂತ್ ಬೆಂಗಳೂರಿನ ಪೀಣ್ಯದಲ್ಲಿರುವ ಜಯಂತ್ ಅವರ ಮನೆಗೆ ನೋಟಿಸ್ ಅನ್ನ ಅಂಟಿಸಲಾಗಿದೆ. ಅದರ ನೇರ ಪ್ರಸಾರದ ದೃಶ್ಯವನ್ನ ರಿಪಬ್ಲಿಕ್ ಕನ್ನಡದ ಮೂಲಕ ನೀವು ಗಮನಿಸ್ತಾ ಇದ್ದೀರಿ. ಈ ಬುರ್ಡೆ ಗ್ಯಾಂಗ್ಗೆ ಹೇಳೋ ಪ್ರಕಾರ 100 ಗಂಟೆಗೂ ಹೆಚ್ಚು ಕಾಲ ವಿಚಾರಣೆ ಇವ್ರದ್ದು ನಡೆಸಲಾಗಿದೆಯಂತೆ. 164 ಹೇಳಿಕೆಗಳಲ್ಲಿ ತಮ್ಮ ವಿರುದ್ಧ ಯಾವುದೇ ಆರೋಪ ಕಂಡು ಬಂದಿಲ್ಲ ಅಂತ ಹೇಳಿ ಬುರ್ಡೆ ಗ್ಯಾಂಗ್ ಹೇಳ್ತಿರೋದು. ಆರೋಪ ಕಂಡು ಬಂದಿಲ್ಲ ಅಂದ್ರೆ ಪ್ರಕರಣವನ್ನ ರದ್ದುಗೂ ಮಾಡಿ ಅಂತ ಹೇಳಿ ಯಾಕೆ ಕೋರ್ ಅರ್ಜಿ ಸಲ್ಲಿಸಬೇಕು? ಬೇಸಿಕ್ ಪ್ರಶ್ನೆ. ಹಿಂಗೊಂದು ನೋಟಿಸ್ ಅಂಟಿಸಿದ ಸಂದರ್ಭದಲ್ಲಿ ಅದಕ್ಕೆ ಕಾನೂನಾತ್ಮಕವಾಗಿ ಸ್ಪಂದಿಸುವ ದಾಯಿತ್ವ ಅವರಿಗಿರುತ್ತೆ. ಈಗ ತಪ್ಪೇ ಮಾಡಿಲ್ಲ ಅನ್ನೋರು, ಅವ್ರ ವಿರುದ್ಧ ಯಾವುದೇ ಪ್ರೂಫ್ಗಳು ಇಲ್ಲ ಅನ್ನೋರು ಧೈರ್ಯವಾಗಿ ವಿಚಾರಣೆಯನ್ನ ಎದುರಿಸಬೇಕು. ನೋಟಿಸ್ ಮೇಲೆ ನೋಟಿಸ್ ಕೊಟ್ಟರು ಕೂಡ ವಿಚಾರಣೆಗೆ ಹಾಜರಾಗ್ತಿಲ್ಲ ಅನ್ನೋ ಆರೋಪ. ಈಗ ವಿಚಾರಣೆಗೆ ಹಾಜರಾದ್ರೆ ಅರೆಸ್ಟ್ ಮಾಡಿಬಿಡ್ತಾರೆ ಅನ್ನೋ ಆತಂಕ. ಇದೆಲ್ಲದರ ನಡುವೆ ಪ್ರಕರಣವನ್ನ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸ್ತಾ ಇದ್ದಾರೆ. ರೈಟ್, ಅಮೃತೇಶ್ ಸರ್ ಇದ್ರು ನಮ್ಮ ಜೊತೆಯಲ್ಲಿ, ವಕೀಲರು. ಸರ್, ನೀವು ಹೇಳ್ತಾ ಇದ್ರಿ ಕೋರ್ಟ್ ಇದನ್ನೆಲ್ಲ ಯಾವ ರೀತಿ ಗಮನಿಸುತ್ತೆ ಅಂತ ಹೇಳಿ. ನೋಡಿ, ಇದರಲ್ಲಿ ಬಹಳ ಮುಖ್ಯವಾಗಿ ಏನು ಅಂದ್ರೆ, ಇದರಲ್ಲಿ ಬೇರೊಬ್ರು ಯಾರು ಹೊರಗಡೆಯವರು ಮಾತನಾಡುವಂತ ಮತ್ತೆ ಅವ್ರಿಗೆ ವಾದ ಮಾಡುವಂತ ಅವಕಾಶ ಇರೋದಿಲ್ಲ. ಸರ್ಕಾರ ಇದರಲ್ಲಿ ಆಪೋಸಿಟ್ ಪಾರ್ಟಿಗಳನ್ನ ಮಾಡಿದ್ದಾರೆ. ಅವರು ಯಾರು? ಈ ಬುರ್ಡೆ ಗ್ಯಾಂಗಿನ ನಕಲಿ ಹೋರಾಟಗಾರರು ಜಯ ಮಟ್ಟಣ್ಣನವರು, ತಿಮ್ಮುರೋಡಿ, ಮತ್ತೆ ಇನ್ನೂ 2 ಜನ, ಜಯಂತ್ ಶೆಟ್ಟಿ ಮತ್ತೆ ಇನ್ನೊಬ್ರು. ಆದರೆ ಇಲ್ಲಿವರೆಗೆ ಏನು SIT ಮುಂದೆ ಅಪಿಯರ್ ಆಗಿದ್ದವರು, ಅದರಲ್ಲಿ ಅನನ್ಯ ಭಟ್ ಅವರು, ಆಮೇಲೆ ಈಗ ಚಿನ್ನಯ್ಯ ಅವರು ಎಲ್ಲವನ್ನು ಸಹ ಬಾಯ್ಬಿಟ್ಟು ಹೇಳ್ಬಿಟ್ಟಿದ್ದಾರೆ. ಇದೊಂದು ದೊಡ್ಡ ಬುರ್ಡೆ ಗ್ಯಾಂಗಿನ ಒಂದು ನಕಲಿ ಕತೆ ಇದೆ. ಇದರಲ್ಲಿ ಇವರೆಲ್ಲ ಸೇರ್ಕೊಂಡು ಈ ತರ ನಾಟಕ ಮಾಡಿದ್ದಾರೆ. ಆದ್ರಿಂದ ಇವಕ್ಕೆಲ್ಲ ಮೂಲ ಕಾರಣಕರ್ತರು ಇವರು, ಅವ್ರನ್ನ ಕರೆದು ಮಾತಾಡ್ಸಿ ಅಂತ ಹೇಳಿದರು. ಇವತ್ತಲ್ಲಿ 160 ಗಂಟೆಗಳ ನಮ್ಮ ವಿಚಾರಣೆ ನಡೆದಿದೆ. ಹೋಗ್ತಾ ಒಳಗಡೆಗೆ ನಕ್ಕೊಂಡು ಹೋಗ್ತಾರೆ, ಬರ್ತಾ ವಿಜಯದ ಸಂಕೇತನ ತೋರಿಸ್ತಾರೆ. ಇವೆಲ್ಲ ಮಾಡ್ತಿದ್ದವರು, ಅಷ್ಟು ಧೈರ್ಯ ಇದ್ದವರು ನಿಮ್ ಮನೆಗೊಂದು ನೋಟಿಸ್ ಕೊಟ್ಟು ಬರ್ರಯ್ಯ ಅಂತ ಕೇಳಿದ್ರೆ, ಇವತ್ತು ಪಲಾಯನವಾದ ಮಾಡ್ತಿರಲ್ಲ, ಯಾವ ಬಿಲ್ದಲ್ಲಿ ಅಡಗಿದ್ದೀರಿ? ಹಾಗಾದ್ರೆ SITಗೆ ಯಾವುದೇ ಪರಿಕರಗಳಿಲ್ವಾ? ಅಡ್ವಾನ್ಸ್ ಟೆಕ್ನಾಲಜಿ ಇಲ್ವಾ? ಇವ್ರು ಎಲ್ಲಿದ್ದಾರೆ ಅಂತ ಕರ್ಕೊಂಬರಕ್ಕೆ? ಒಂದು ರೀತಿಯಲ್ಲಿ ಅವ್ರಿಗೂ ಸಹ ಫ್ರೀ ಬಿಟ್ಟು ನೀವು ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ಒಂದು ಆರ್ಡರ್ ತಗೊಂಡ್ಬಂದು ಅಲ್ಲಿವರೆಗೂ ನಾವು ಕಾಯ್ತೀವಿ ಅಂತ ಹೇಳೋಂತಹದ್ದು ವ್ಯವಸ್ಥೆ ಇದೆ. ಇಲ್ಲಿ ಸತ್ಯದ ಇದಕ್ಕೆ ಮಣ್ಣೆರಚುವ ಷಡ್ಯಂತ್ರ ಸಮೇತ SITನ ನಡೀತಿ ಅಂತ ನನ್ನ ನೇರ ಆಪಾದನೆ ಇದೆ. ಇವತ್ತು ಅವ್ರು ಹೇಳ್ತಾರೆ ಎಲ್ಲಾರ್ಗೂ ನೋಟಿಸ್ ಕೊಟ್ಟಿದ್ದೀವಿ, ಯಾರೂ ಬರ್ತಾ ಇಲ್ಲ ಅಂತ. ಹೌದಪ್ಪ, ನಿಮಗೆ ನೆಕ್ಸ್ಟ್ ಸ್ಟೇಜ್ ಗೊತ್ತೇ ಇಲ್ವಾ SIT ಅವರಿಗೆ? ಇವತ್ತು